ಇಂದು ದರ್ಶನ್ ಅವ್ರದ್ದು ಕೋರ್ಟಲ್ಲಿ ಕೇಸ್ ಇದೆ. ಸೊ ಈ ಕ್ಷಣದವರೆಗೆ ನನಗೆ ಸಿಕ್ಕಿರೋ ಮಾಹಿತಿಗಳನ್ನ ಈ ವಿಡಿಯೋಲಿ ನಾನು ಹಂಚ್ಕೊಳ್ತೀನಿ. ಅಂದಹಾಗೆ ಚಿತ್ರದುರ್ಗ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆ ಕೂಡ ನಡೀತಾ ಇದೆ. ರೇಣುಕಾಸ್ವಾಮಿ ಕೇಸ್ನ ಟ್ರಯಲ್ ಆರಂಭ ಅಧಿಕೃತವಾಗಿ ಇಂದಿನಿಂದ ಪ್ರಾರಂಭವಾಗಿರುವಂತಹದ್ದು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕ್ಷಿಯನ್ನು ನೀಡಲಿಕ್ಕೋಸ್ಕರ ರೇಣುಕಾಸ್ವಾಮಿ ತಂದೆ ತಾಯಿ ಇಬ್ಬರೂ ಕೂಡ ಬೆಂಗಳೂರಿಗೆ ನಿನ್ನೆನೇ ಆಗಮಿಸಿರುವಂತಹದ್ದು. ತದನಂತರ ಪೊಲೀಸರ ಬಿಗಿ ಭದ್ರತೆಯೊಂದಿಗೆ ಸುಮಾರು ಒಂದು 11:30 ಅಷ್ಟಿಗೆ ಕಾಶಿನಾಥಯ್ಯ ಮತ್ತು ರತ್ನಪ್ರಭಾ ಅವರ ತಂದೆ ತಾಯಿ ಇಬ್ಬರು ಕೂಡ ಕೋರ್ಟ್ಗೆ ಬರ್ತಾರೆ. ಮತ್ತು ಈ ಒಂದು ಪ್ರಕರಣದಲ್ಲಿ ಪ್ರಮುಖ ಸಾಕ್ಷಿಯಾಗಿದ್ದಾರೆ ರೇಣುಕಾಸ್ವಾಮಿ ತಂದೆ ತಾಯಿಯವರು. ಇವತ್ತು ಅವರು ಸಾಕ್ಷಿಯನ್ನು ಕೊಡ್ತಾರೆ. ಅದೇನು ಕೊಡ್ತಾರೆ ಅದೇನು ಅನ್ನೋದು ಅದು ಕೂಡ ಒಂದು ಕುತೂಹಲವನ್ನು ಮೂಡಿಸಿದೆ. ಸಾಕ್ಷಿಗಳು ಮತ್ತು SPP ಕೋರ್ಟ್ಗೆ ಹಾಜರಾಗಿರಲಿಲ್ಲ, ಹಾಗಾಗಿ ಸ್ವಲ್ಪ ಮುಂದೂಡಿಕೆ ಮಾಡ್ತಾರೆ. 12 ಗಂಟೆಗೆ ವಿಚಾರಣೆ ಕೂಡ ಪ್ರಾರಂಭ ಮಾಡ್ತಾರೆ. ಇದೇ ಒಂದು ಸಂದರ್ಭದಲ್ಲಿ ದರ್ಶನ್ ಅವರ ಪರವಾಗಿ ವಾದ ಮಾಡ್ತಾ ಇರುವಂತಹ CV ನಾಗೇಶ್ ಅವರು ಕೂಡ ಕೋರ್ಟ್ ಹಾಲ್ಗೆ ಬಂದಿರ್ತಾರೆ ಸಾಕ್ಷಿಗಳನ್ನು ಕ್ರಾಸ್ ಎಕ್ಸಾಮಿನೇಷನ್ ಮಾಡಲಿಕ್ಕೆ. ಆಮೇಲೆ ಸ್ವಲ್ಪ ಹೊತ್ತಾದಮೇಲೆ ಕೋರ್ಟ್ ಕೂಡ ವಿಚಾರಣೆ ಆರಂಭ ಆಗುತ್ತೆ. ಈ ಒಂದು ಸಂದರ್ಭದಲ್ಲಿ ದರ್ಶನ್ ಅವರು ಸೇರಿದಂತೆ ಇನ್ನಿತರ ಆರೋಪಿಗಳು ಯಾರೆಲ್ಲ ಜೈಲಿದ್ರೋ ಅವರೆಲ್ಲರೂ ಕೂಡ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರಾತಿ ಕೊಡ್ತಾರೆ. ಅದಾದಮೇಲೆ ಜೈಲಿಂದ ಹೊರಗಿರುವಂತಹ ಇನ್ನೊಂದಷ್ಟು ಆರೋಪಿಗಳು ಅವರು ಕೂಡ ಫಿಸಿಕಲಿ ಬಂದಿರ್ತಾರೆ. ಅದರಲ್ಲಿ ಇಬ್ಬರು ಆರೋಪಿಗಳು ಆಬ್ಸೆಂಟ್ ಆಗಿರ್ತಾರೆ. ಮತ್ತು ಆ ಗ್ಯಾಪಲ್ಲಿ SPP ಅವರು ಬರ್ತಾರೆ. ಇನ್ನಿತರ ಆರೋಪಿಗಳು ದರ್ಶನ್ ಅವರು ಸೇರಿದಂತೆ ಅವರೆಲ್ಲರೂ ಕೂಡ ಊಟ ಮಾಡ್ತಿರ್ತಾರೆ. ಸೊ ಉಳಿದ ಆರೋಪಿಗಳು ಇನ್ನೂ ಊಟ ಮಾಡ್ತಾ ಇದ್ದಾರೆ ಅಂತ ಜೈಲಿ ಸಿಬ್ಬಂದಿಗಳು ಹೇಳ್ತಾರೆ. ಆಮೇಲೆ ಕಟಕಟೆಗೆ ರೇಣುಕಾಸ್ವಾಮಿ ತಾಯಿ ರತ್ನಪ್ರಭಾ ಮತ್ತು ವಿಟ್ನೆಸ್ ಬಾಕ್ಸ್ನಲ್ಲಿ ರೇಣುಕಾಸ್ವಾಮಿ ತಾಯಿ ನಿಂತ್ಕೊಳ್ತಾರೆ. ಕೋರ್ಟ್ ಹಾಲ್ನಿಂದ ಎಲ್ಲರನ್ನ ಹೊರಗಡೆ ಕಳಿಸ್ತಾರೆ ಜಡ್ಜ್ ಅವರು. ಈ ಒಂದು ಕೇಸ್ಗೆ ಸಂಬಂಧಪಟ್ಟಂತಹ ಆರೋಪಿಗಳಿರ್ಬೋದು ಅಥವಾ ಅದಕ್ಕೆ ಸಂಬಂಧಪಟ್ಟಂತಹ ಲಾಯರ್ಸ್ ಇರ್ಬೋದು ಅಥವಾ ಮತ್ತು ಸಾಕ್ಷಿಗಳಿರ್ಬೋದು, ಅವರು ಬಿಟ್ಟು ಇನ್ನೆಲ್ಲರನ್ನೂ ಕೂಡ ಹೊರಗೆ ಹಾಕ್ತಾರೆ, ಕ್ಲೋಸ್ ಮಾಡ್ತಾರೆ ಡೋರು. ಆಮೇಲೆ ಕೋರ್ಟ್ ಹಾಲಲ್ಲಿ ಇದು ಸ್ಟಾರ್ಟ್ ಆಗುತ್ತೆ. ಸದ್ಯ ಆರೋಪಿಗಳ ಮತ್ತು ಪ್ರಾಸಿಕ್ಯೂಷನ್ ಪರ ವಕೀಲರಿಗೆ ಮಾತ್ರ ಅವಕಾಶ ಮಾಡಿಕೊಟ್ಟಿದ್ದಾರೆ ಅಲ್ಲಿ ಒಳಗಡೆ ಇರಲಿಕ್ಕೆ. ಸೊ ಕೋರ್ಟು ಇನ್ ಕ್ಯಾಮ್ರಾ ಪ್ರೊಸೀಡಿಂಗ್ಸ್ನ ಮಾಡಿರುವಂತಹದ್ದು. ದರ್ಶನ್ ಅವರು ವೈಟ್ ಜಾಕೆಟ್ ಹಾಕ್ಕೊಂಡು ವಿಚಾರಣೆಗೆ ಹಾಜರಾಗಿರ್ತಾರೆ. ದರ್ಶನ್ ಅವರ ಪರ ವಕೀಲರ ಮನವಿಯ ಮೇರೆಗೆ ಇನ್ ಕ್ಯಾಮ್ರಾ ಪ್ರೊಸೀಡಿಂಗ್ಸ್ಗೆ ಕೋರ್ಟ್ ಮುಂದಾಗಿದೆ. ಸೊ ಟ್ರಯಲ್ ಇನ್ನು ಮುಂದೆ ಅವರು ಜೈಲಲ್ಲಿ ಇರ್ತಾರೆ, ಅಲ್ಲಿಂದನೇ ವಿಡಿಯೋ ಕಾನ್ಫರೆನ್ಸ್ ಮೂಲಕ ವಿಚಾರಣೆಗೆ ಹಾಜರಾಗುವಂತಹ ಒಂದು ಪ್ರಕ್ರಿಯೆ. ಆ ರೀತಿಯಲ್ಲಿ ಇದು ಕೇಸು ಮುಂದುವರಿತಾ ಹೋಗುತ್ತೆ. ಒಳಗಡೆ ಇನ್ನು ಏನೇನು ಅಪ್ಡೇಟ್ಗಳಾಯಿತು ಮುಂದಿನ ವಿಡಿಯೋಲಿ ನಾನು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿಕೊಂಡು ನಿಮಗೆ ಮಾಡ್ತೀನಿ. ಇದಾಯಿತು ಈ ಕ್ಷಣದ ಅಪ್ಡೇಟ್ಸ್. ವಿಡಿಯೋ ಇಷ್ಟ ಲೈಕ್ ಮಾಡಿ, ಮ್ಯಾಕ್ಸಿಮಮ್ ಶೇರ್ ಮಾಡಿ. ಧನ್ಯವಾದಗಳು.